ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ನೀವಿನ್ನೂ ಕೂಡ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಫೋನ್ ನಂಬರ್ಸ್ ಬರ್ತಾ ಇದೆ. ನಿಮ್ಮ ಯಾವುದೇ ರೀತಿಯಾಗಿರುವಂಥ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳಿದ್ದಲ್ಲಿ ನಿವಾರಣೆ ಆಗಬೇಕು, ಸರಳ ರೀತಿಯಾಗಿರುವಂಥ ಪರಿಹಾರ ಬೇಕು ಅಂತಂದರೆ ಭಕ್ತಿಯಿಂದ, ಶ್ರದ್ಧೆಯಿಂದ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನಮಗೆ ಹಲವಾರು ವಿಚಾರಗಳ ಬಗ್ಗೆ ವಿಡಿಯೋಸ್ ಮುಖಾಂತರ ರೆಮಿಡೀಸ್ನ, ಸೊಲ್ಯೂಷನ್ಸ್ನ ನೀಡ್ತಾ ಬಂದಿರುವಂಥ ಅಥರ್ವ ಸಿದ್ಧ ಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳಿತಾಗ್ಲಿ ಅಮ್ಮ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಎಲ್ಲೋ ಒಂದು ಕಡೆ ಈ ವೆಹಿಕಲ್ ನಂಬರ್ಸ್ ಬಗ್ಗೆ ಕೇಳೋಣ ಅಂತ ಸಾಕಷ್ಟು ಜನ ವೆಯ್ಟ್ ಮಾಡ್ತಿರ್ತಾರೆ. ನಮ್ಗೆ ಇಂಥದ್ದೇ ನಂಬರ್ ಬೇಕು, ನಮ್ಮ ಲಕ್ಕಿ ನಂಬರ್ ಅದು ಅನ್ನುವಂಥದ್ದು. ಇನ್ನು ಕೆಲವರು ರ್ಯಾಂಡಮ್ ಆಗಿ ಯಾವ ನಂಬರ್ ಸಿಕ್ಕಿದ್ರು ಅದರಲ್ಲೇ ಸಂತೋಷ ಪಡ್ತಾರೆ ಅಂತ ಹೇಳ್ಬೋದು. ಸೊ ನಮಗೆ ಲಕ್ಕಿ ಬರಬೇಕು ಅಂತಂದರೆ, ಅಥವಾ ನಮಗೆ ಆ ವೆಹಿಕಲ್ ಆಗಿ ಬರಬೇಕು ಅಂತಂದರೆ, ಆ ರೀತಿಯಾಗಿರುವಂಥ ಲಕ್ಕಿ ನಂಬರ್ಸ್ನ ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಎಷ್ಟು ಸೂಕ್ತ? ಇದಕ್ಕೂ ಕೂಡ ಜಾತಕವನ್ನು ನಾವು ನೋಡಬೇಕಾಗತ್ತಾ, ಅಥವಾ ಹೆಸರಿನ ಮೇಲೆ ನೋಡುವಂಥದ್ದು ಹೇಗೆ ಗುರುಗಳೇ? ಒಟ್ಟಾರೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ಈ ಪ್ರಶ್ನೆ ತಗೊಂಡಿಲ್ಲ ಅನ್ಕೋತೀನಿ. ಇಲ್ಲ ಗುರುಗಳೇ, ಇದೇ ಪ್ರಥಮವಾಗಿ ನಾನು ಕೇಳ್ತಾ ವೆಹಿಕಲ್ಸ್ದು ಕರೆಕ್ಟ್, ನಿಜ ಇದು. ಕೆಲವರಿಗೆ ಕೆಲವು ಜನ ನಡೆದು ಬಿಡುತ್ತೆ. ಯಾಕೆ ಅಂತಂದರೆ ಅವರ ದಶಾಭುಕ್ತಿಗಳು ಎಲ್ಲೋ ಒಂದು ಕಡೆ ಪಾಪಗ್ರಹವಲ್ಲದೆ ಶುಭಗ್ರಹದ್ದೇನಾದರೂ ನಡೀತಾ ಇತ್ತು ಅಂತಂದರೆ ಅವರ ಸರ್ಕಾರ ಅದ್ಭುತ, ಅವರ ಜಾತಕದ ಸರ್ಕಾರ ಚೆನ್ನಾಗಿದೆ, ನಡ್ಕೊಂಡು ಹೋಗ್ತಾ ಇದೆ. ಆಪೋಸಿಟ್ ಇದ್ರೂ ಕೂಡ ನನಗೇನು ನೋಡು, ಎಲ್ಲ ಆಪೋಸಿಟ್ ತೊಗೊಂಡಿದ್ದೀನಪ್ಪ, ಏನಾಗಿಲ್ವಲ್ಲ, ಅವೆಲ್ಲ ನಂಬಲ್ಲ ನಾನು, ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾರೆ. ಆ ದಶೆ ಮುಗಿದ್ರೆ ಅದರ ವ್ಯಾಲ್ಯೂ ಗೊತ್ತಾಗುತ್ತೆ. ಈಗ ನಿಮ್ಮ ಮನೆಗೆ ಒಂದು ನಂಬರ್ ಕೊಟ್ಟಿದ್ದಾರಮ್ಮ, ನಮ್ಮ ಮನೆಗೆ ಒಂದು ನಂಬರ್ ಕೊಟ್ಟಿದ್ದಾರಮ್ಮ. ಈ ಪೋಸ್ಟ್ ಅನ್ನೋದು ಬರಬೇಕಾದ್ರೆ ಕರೆಕ್ಟಾಗಿ ಈ ನಂಬರು ಎಲ್ಲ ಹಾಕಿದ್ರೆ, ಕ್ರಾಸ್ ಹಾಕಿದ್ರೆ, ಮೈನ್ ಹಾಕಿದ್ರೆ, ಕೋಡ್ ಹಾಕಿದ್ರೆ ಕರೆಕ್ಟಾಗಿ ಬರೋವಂಥದ್ದು. ಹೇಗೆ ಕರೆಕ್ಟಾಗಿ ಆ ಲೆಟ್ರು ಆ ಮನೆಗೆ ಬರಬೇಕಾದ್ರೆ ಒಂದು ಅಡ್ರೆಸ್ ಇದೆಯೋ, ಹಾಗೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟ ಅವನ ಗ್ರೂಪಿಗೆ, ಅವನ ಬ್ಲಡ್ ಗ್ರೂಪಿಗೆ, ಅವನ ಒಂದು ಕಾಂಬಿನೇಷನ್ ಸೆಟ್ ಮಾಡಿಕೊಳ್ಳಲಿಕ್ಕೆ ಒಂದು ವೆಹಿಕಲ್, ಆ ವೆಹಿಕಲ್ ನಂಬರ್ ಇದ್ದೇ ಇರುತ್ತೆ. ರ್ಯಾಂಡಮಾಗಿ ಕೆಲವು ಸಿಕ್ಕಿರುತ್ತೆ, ನೀವು ಕೇಳಿದಾಗೆ ರ್ಯಾಂಡಮ್ ಆಗಿರುತ್ತೆ. ಇನ್ನು ಲಾಜಿಕಲ್ಲಾಗಿ ಅವ್ರು ಬೇಕು ಅಂದರೆ ಇಷ್ಟು ನಮಗೆ ನಂಬರ್ ಬೇಕು ಅನ್ನೋದನ್ನು ಕೆಲವರು ತೆಗೆದುಕೊಳ್ತಾರೆ, ಸ್ವಲ್ಪ ಕಾಸ್ಟ್ಲಿ ಅಷ್ಟು ಇರ್ತವೆ, ಕೆಲವರೆಲ್ಲ ತೆಗೆದುಕೊಳ್ತಾರೆ. ಅದು ಪೂರ್ಣ ಸಂಖ್ಯೆಗೆ ತಗೊಳ್ತಾರೆ. ಆದರೆ ನಾನು ಕೇಳ್ತಿರೋದು, ಇವರ ಜನ್ಮ ಜಾತಕವನ್ನು ಹಿಡಿದು ಮಾತಾಡಿದ್ರೆ ಡೇಟ್ ಆಫ್ ಬರ್ತ್ ಏನಿದೆಯೋ ಆ ಬರ್ತ್ ಸಂಖ್ಯೆಗಳು ಲಾಸ್ಟಲ್ಲಿ ಬರ್ತಕ್ಕಂಥದ್ದು. ಈಗ 78 ಮೊದಲಿಗೆ ಯಾವುದಾದ್ರು ಇದ್ದುಕೊಳ್ಳಿ, ಲಾಸ್ಟಿಗೆ ಬರ್ತಕ್ಕಂಥ ಅವರದ್ದೊಂದು 78 ಬರ್ತ್ ಇಯರ್ ಇದ್ದರೆ ಅದಾದರೂ ಇರಬೇಕು, ಅಥವಾ 21st ಡೇಟು ಇವ್ರದ್ದು ಡೇಟು ಅದಾದರೂ ಇರಬೇಕು, ಅಥವಾ ಇವರ ಜಾತಕ ರೀತ್ಯ ತುಂಬ ಅದ್ಭುತವಾಗಿರ್ತಕ್ಕ ಯಾವುದು ಅಂತಂದರೆ, ಈ ವೆಹಿಕಲ್ಸ್ಗೆಲ್ಲ ಕೊಡಬೇಕಾದ್ರೆ ಎಲ್ಲದಕ್ಕೂ ಭಾಗ್ಯದ ಕೊಡೋಕ್ಕೆ ಬರಲ್ಲ. ಈ ವಾಹನ ಎಲ್ಲೆಲ್ಲೆಲ್ಲ ತೊಗೊಳುತ್ತೆ ಅಂದರೆ 11th ತೊಗೊಳ್ಬೇಕು ನೀವು. ಭಾಗ್ಯವನ್ನು ಬಿಟ್ಟು ಲಾಭಾಂಶವನ್ನು ಕೊಡೋದು ಅಂದರೆ ಏಯಗ್ರಹ ಸ್ಥಿತಾ ಶುಭ ಸ್ಥಾನೇಶು ಅಂದರೆ ಲಾಭಸ್ಥಾನೇಶು ಶುಭಫಲ ಪ್ರಾಪ್ತ್ಯರ್ಥಂ ಅಂತಂದರೆ ಆ ವಾಹನದಿಂದಲೇ ಅವನು ದುಡಿಯೋನಾಗಿರ್ತಾನೆ, ಅಥವಾ ಶುಭ ಕಾರ್ಯಗಳಿಗೆ ಹೋಗೋದಾಗಿರುತ್ತೆ. ಮತ್ತೊಂದು ನಂತರ ನಾನೇನೋ ಈ ವೆಹಿಕಲ್ ತೊಗೊಂಡೆ, ನನಗೆ ಅಲ್ಲಿಂದ ಆಚೆಗೆ ತುಂಬ ಲಕ್ ಬಂತು, ತುಂಬ ಚೆನ್ನಾಗಾಯಿತು ನನಗೆ ಅಂತ ಕೆಲವರು ಅಂತಾರೆ. ಇನ್ನು ಕೆಲವರು ಆ ವೆಹಿಕಲ್ ತೆಗೆದುಕೊಂಡಿದ್ದೆ ಯಾಕೋ ನಂಗೆ ನಷ್ಟ ಆಯಿತು ಅಂತಾರೆ, ಭೀತಿ ಇರುತ್ತೆ. ನಮ್ಮ ಹುಡುಗ ಒಬ್ಬ ಸಂದೀಪ್ ಅಂತ, 1 ವರ್ಷದಲ್ಲಿ 6ರಿಂದ 7 ಬಾರಿ ಆಕ್ಸಿಡೆಂಟ್ ಆಗಿತ್ತು ಅವ್ರು ಒಂದೇ ವರ್ಷದಲ್ಲಿ. ಬಹುಶಃ ಅವನು ಸ್ವಲ್ಪ ಇದೆಲ್ಲ ನಂಬೋದೇ ಇಲ್ಲ, ಅವನ ಜಾತಕದಲ್ಲೂ ಹಾಗೇ ಇರುತ್ತೆ, ಇವು ನಂಬಲ್ಲ ಅಂತಲೇ ಇರುತ್ತೆ. ಬಟ್ ಯಾರೋ ಬಲವಂತದೊಂದಿಗೆ, ಅವರ ಕಸಿನ್ ಯಾರೋ ಒಬ್ಬರು ಬಲವಂತದೊಂದಿಗೆ ಹನುಮ ಸಂಪುಟೀಕರಣ ಮಾಡಿದ ಮೇಲೆ ಇಲ್ಲಿಗೆ 3 ವರ್ಷ ಆಗ್ತಾಯಿದೆ. ಇಲ್ಲಿ ತನಕ ಅವನಿಗೆ ರ್ಯಾಶ್ ಡ್ರೈವಿಂಗ್, ಅವನು ಒಂದೇ ಒಂದು ಸಣ್ಣದ್ದು ಕೂಡ ಒಂದು ಗಾಯ ಇಲ್ಲ, ಆಕ್ಸಿಡೆಂಟ್ ಅನ್ನೋ ಪದವೂ ಇಲ್ಲ. ಅದಕ್ಕೆ ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕ್ಕೊಂಡಾಗೆ ಒಂದು ಹಾರ ಅವನ ಸುತ್ತ ಇರತಕ್ಕಂಥ ಒಂದು ದಿಶಕ್ತಿ, ಪರಮಶಕ್ತಿ ರಹಸ್ಯವಾಗಿ ಅಡಕವಾಗಿದೆ ಹನುಮನ ಕೃಪೆಯಿಂದ. ಅಂತಹದ್ದನ್ನಾದರೂ ಧರಿಸುವಂಥದ್ದು. ನಂಬರ್ಸ್ ಕಾಂಬಿನೇಷನ್ ಮಾತ್ರ ಅವರ ಜಾತಕ ರೀತಿ ಇಟ್ಕೊಳ್ಳೋದು ಅದ್ಭುತವಾಗಿರುತ್ತೆ, ಅಷ್ಟೇ ಚೆನ್ನಾಗದು ಒರಿಜಿನಲ್ ಆಗಿ ಕೆಲಸ ಮಾಡುತ್ತೆ. ಯಾರಾದರೂ ಇನ್ನು ಈ ಯೆಲ್ಲೋ ಬೋರ್ಡ್ ಗಾಡಿ ಓಡಿಸ್ತಾರಲ್ಲ, ಅವರೇನಾದರೂ ನಾನು 1, 2, 3 ಈ ಥರ ವೆಹಿಕಲ್ ತೊಗೊಳ್ಬೇಕು ಅಂತ ನಾನು ಯಾರಿಗೋ ಒಬ್ಬರಿಗೆ ಈ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 9 ವರ್ಷಗಳ ಹಿಂದೆ ಇನೋವಾ ತೊಗೊಂಡ ವ್ಯಕ್ತಿ, ಆ ಇನೋವಾ ತೊಗೊಳ್ಬೇಕಾದ್ರೆ ಪಡಿಪಾಟಲು ಅವನದು ಸಾಧ್ಯವೇ ಇಲ್ಲ. ಬಟ್ ನಾನು ಕೂಡ ಅವನಿಗೆ ಹೆಲ್ಪ್ ಮಾಡಬೇಕಾಯ್ತು, ಮಾಡಿದೆ, ಏನೋ ಪಾಪ ತೊಗೊಂಡು ಮಾಡಿಕೊಂಡ. ನಂಬರ್ ಅವನು ಎಷ್ಟು ಅಂದರೆ ತುಂಬ ಹಾನೆಸ್ಟು, ಚಾಚು ತಪ್ಪದೆ ಮಾಡ್ಕೊಳ್ತಾನೆ. ಇವತ್ತು ಅವನ ಹೆಸರು ಅಮರೇಶ್ ಅಂತ. ಆ ವ್ಯಕ್ತಿ ಈಗ ನೋಡ್ತಾ ಇದ್ದರೆ ಅಂದ್ಕೊಳ್ತಾನೆ, ಇವತ್ತು ಅವನು 11 ವೆಹಿಕಲ್ ಇಟ್ಟಿದ್ದಾನೆ. ಒಂದಕ್ಕೆ ಕಷ್ಟಪಡ್ತಿದ್ದವ 11 ವೆಹಿಕಲ್ ಇಟ್ಟಿದ್ದಾನೆ. ಅಂದರೆ ಅದೇನಂತಂದರೆ, ಒಬ್ಬ ಡಾಕ್ಟ್ರು ಆ ಡಿಸ್ಕ್ರಿಪ್ಷನನ್ನು ನೋಡಿ ಕರೆಕ್ಟಾಗಿ ಅವ್ರಿಗೆ ಏನು ಮೆಡಿಸಿನ್ ಅಂತ ಕೊಡ್ತಾರೋ, ಈ ರೆಮಿಡಿ ಕೂಡ ಅವನಿಗೆ ಹಾಗೇ ಇರುತ್ತೆ. ಅವನಿಗೆ ಬರ್ತಕ್ಕಂಥ ಕೆಲಸ, ಅವನಿಗೆ ಬರ್ತಕ್ಕಂಥ ವೆಹಿಕಲ್ ಅದೇ ಇರುತ್ತೆ. ಈಗ ನನಗೆ ಯಾವುದೋ ಒಂದು JCB ಕೆಲಸ ಮಾಡೋಕ್ಕೆ ಬರಲ್ಲ, ಅದು ಕೊಟ್ಟರೆ ನನಗೆ ಮಾಡೋಕ್ಕೆ ಬರಲ್ಲ.
ಒತ್ತಾಯ ಮಾಡಿದ್ರೆ ನೀವು, ಒತ್ತಡ ಹೇರಿದ್ರೆ ನೀವು, ಅಲ್ಲಿ ಏನೋ ಆಗುತ್ತೆ. ಹಾಗೆ ಅವನಿಗೆ ಆಗಬಾರ್ದಿರೋ ವೆಹಿಕಲ್ ಇಟ್ಕೊಂಡ್ರೆ ಅಲ್ಲಿ ಏನೋ ಒಂದು ಆಗ್ಬಿಡುತ್ತೆ. ಅದಕ್ಕಾಗಿ ಅದು ಆಗಬಾರದು. ಅವನಿಗೆ ಸಂಬಂಧಪಟ್ಟ ಕಾಂಬಿನೇಷನ್ ಚೂಸ್ ಮಾಡಿ ನೀವು, ಆವಾಗ ಸೆಟ್ ಆಗುತ್ತೆ, ಆವಾಗ ಅದ್ಭುತವಾಗಿರ್ತಕ್ಕಂಥದ್ದು ಅವರ ಜಾತಕ ರೀತಿಯ. ಖಂಡಿತ ಗುರುಗಳೇ. ಸೊ ಜಾತಕ ಅನ್ನೋಂಥದ್ದು ಕೂಡ ಪ್ರಮುಖವಾಗಿರುವಂಥ ಪಾತ್ರ ವಹಿಸುತ್ತೆ ಈ ಒಂದು ವೆಹಿಕಲ್ ನಂಬರ್ ಸೆಲೆಕ್ಷನಲ್ಲಿ. ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಈ ಒಂದು ವಿಡಿಯೋನಲ್ಲಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಒಂದು ಲಕ್ಕಿ ನಂಬರ್ಸ್ ಯಾವುದು, ಸೊ ಯಾವಾಗ ನೀವು ವೆಹಿಕಲ್ನ ತಗೊಳ್ಬೇಕಾಗತ್ತೆ, ನಿಮ್ಮದ ಜಾತಕದ ಅನುಗುಣವಾಗಿ ಇವೆಲ್ಲವನ್ನು ತಿಳ್ಕೊಳ್ಬೇಕು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ವೀಡಿಯೋಸ್ನ ನೀವು ನೋಡ್ತಾ ಇರಬೇಕಾಗತ್ತೆ. ಜೊತೆಗೆ ನೇರವಾಗಿ ಗುರುಗಳನ್ನ ಕೂಡ ನೀವು ಭೇಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.